ಈಗ ರಾಜ್ಯ ದೇಶ ವಿದೇಶ ಸಿನಿಮಾಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಬೈ ಎಲೆಕ್ಷನ್ ಕಣಕ್ಕೆ ರಾಜಾಹುಲಿ ಹಾಗೂ ದಳಪತಿ ಎಂಟ್ರಿ ಕೊಡಲಿದ್ದಾರೆ. ಅಸಮಾಧಾನಗಳ ನಡುವೆಯೂ ಎರಡು ಅಖಾಡದಲ್ಲಿ ಒಗ್ಗಟ್ಟಿನ ಹೋರಾಟಕ್ಕೆ ಮೈತ್ರಿ ನಾಯಕರು ಮುಂದಾಗಿದ್ದಾರೆ. ಇನ್ನು ಚುನಾವಣಾ ಪ್ರಚಾರಕ್ಕೆ ಎಚ್ಡಿಕೆಗೆ ಬಿವೈ ವಿಜಯೇಂದ್ರ ಆಹ್ವಾನ ನೀಡಿದ್ದು, ಸೋಮವಾರದಿಂದ ಪ್ರಚಾರದಲ್ಲಿ ಯಡಿಯೂರಪ್ಪ ಹಾಗೂ ಎಚ್ಡಿಕೆ ಭಾಗಿಯಾಗಲಿದ್ದಾರೆ. ದಾವಣಗೆರೆ ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲೂ ಲಿಂಗಾಯತ ಮತ್ತು ಒಕ್ಕಲಿಗ ಮತ ಸೆಳೆಯಲು ಪ್ಲಾನ್ ಮಾಡಿ ಗೆಲುವಿನ ನಗೆ ಬೀರಲು ದೋಸ್ತಿ ನಾಯಕರು ಪ್ರಯತ್ನಿಸುತ್ತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಇಂದು ಅಧಿಕೃತವಾಗಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ. ತಮ್ಮ ತಾತ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ಹಾದಿಯಲ್ಲೇ ಸಮರ್ಥ ಕೂಡ ಹೆಜ್ಜೆ ಇಟ್ಟಿರುವುದು ವಿಶೇಷ. ಶಾಮನೂರು ಶಿವಶಂಕರಪ್ಪ ಪ್ರತಿ ಬಾರಿ ಚುನಾವಣಾ ಪ್ರಚಾರ ಆರಂಭಿಸುತ್ತಿದ್ದ ದಾವಣಗೆರೆಯ ಈಶಾನ್ಯ ಮೂಲೆಯ ಅನೇಕೊಂಡದ ಬಸವೇಶ್ವರ ದೇವಸ್ಥಾನದಿಂದಲೇ ಸಮರ್ಥ ಕೂಡ ಪ್ರಚಾರ ಆರಂಭ ಮಾಡಿದ್ರು. ಆಂಜನೇಯ ದೇವಸ್ಥಾನ ಹಾಗೂ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಮತಯಾಚನೆಗೆ ಚಾಲನೆ ನೀಡಿದ್ರು. ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರನ್ನ ದೊಡ್ಡಪ್ಪ ಅಂತ ಕರೆದ ಸಮರ್ಥ ನಮ್ಮ ಜೊತೆಯೇ ಇರ್ತಾರೆ ಅಂತ ತಿಳಿದಿತ್ತು. ಈಗ ನಮ್ಮ ಜೊತೆ ಸೇರಿ ಗೆಲುವಿಗೆ ಶ್ರಮಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಪರವಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಮತಯಾಚನೆ ಮಾಡಿದ್ರು. ನಗರದ ಪ್ರಮುಖ ಬೀದಿಗಳಲ್ಲಿ ತೆರೆದ ವಾಹನದ ಮುಖಾಂತರವಾಗಿ ಹಾಗೂ ಕಾಲ್ನಡಿಗೆ ಮುಖಾಂತರವಾಗಿ ಮತಯಾಚನೆ ಮಾಡಿದ್ರು. ಈ ಸಂದರ್ಭದಲ್ಲಿ ನಗರದ ಜಯದೇವ ವೃತ್ತದಲ್ಲಿ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯ ಅಭಿವೃದ್ಧಿಯಾಗಿದೆ. ಸಮರ್ಥ ಶಾಮನೂರು ಅವರಿಗೆ ಎಲ್ಲ ಅಹಿಂದ ಮತದಾರರು ಮತದಾನ ಮಾಡಬೇಕು. ಜೊತೆಗೆ ಮುಸ್ಲಿಂ ಸಮಾಜವನ್ನ ಕಡೆಗಣನೆ ಮಾಡ್ತಾ ಇರುವ ಬಿಜೆಪಿ ಪಕ್ಷವನ್ನ ಕಿತ್ತೊಗೆಯಬೇಕು. ಈ ಬಾರಿ ಸಮರ್ಥ ಶಾಮನೂರು ಅವರು 50,000 ಮತಗಳ ಅಂತರದಿಂದ ಗೆಲುವು ಸಾಧಿಸುವುದು ನಿಶ್ಚಿತ ಅಂತ ಭವಿಷ್ಯ ನುಡಿದ್ರು. ದಾವಣಗೆರೆ ಅಖಾಡದಲ್ಲಿ ಇಷ್ಟು ದಿನ ನಡೆದಿದ್ದು ಬರೀ ಡ್ರಾಮಾನ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಅಬ್ಬರಿಸಿದ ಸಾದಿಕ್ ಪೈಲ್ವಾನ್ ಈಗ ದಿಢೀರ್ ಹಿಂದೆ ಸರಿದಿರುವುದು ಬಿಜೆಪಿಗೆ ನಡುಕ ಹುಟ್ಟಿಸಿದೆ. ಸಾದಿಕ್ ಸ್ಪರ್ಧೆಯಿಂದ ಮುಸ್ಲಿಂ ಮತಗಳು ವಿಭಜನೆಯಾಗಿ ತಮಗೆ ಲಾಭವಾಗುತ್ತೆ ಅಂತ ಬಿಜೆಪಿ ಲೆಕ್ಕಾಚಾರ ಹಾಕಿತ್ತು. ಆದರೆ ಪೈಲ್ವಾನ್ ಈಗ ಉಲ್ಟಾ ಹೊಡೆದಿದ್ದು ಬಿಜೆಪಿಯ ಸುಲಭ ಗೆಲುವಿನ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿಬಿಟ್ಟಿದ್ದಾರೆ. ಎಷ್ಟು ದಿನ ಕೈಗೆ ಕಾಟ ಕೊಡ್ತಿದ್ದ ಪೈಲ್ವಾನ್ ಈಗ ಬಿಜೆಪಿಗೆ ಸಂಕಟ ತಂದಿಟ್ಟಿದ್ದಾರೆ. ಮತ ವಿಭಜನೆಯ ಭೀತಿಯಲ್ಲಿದ್ದಂಥ ಕಾಂಗ್ರೆಸ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದ್ದು ಪೈಲ್ವಾನ್ ಆಟದಿಂದ ದಾವಣಗೆರೆ ಕದನ ಈಗ ರೋಚಕ ತಿರುವು ಪಡೆದಿದೆ. ಇಂದಿನಿಂದ ಬಹುನಿರೀಕ್ಷಿತ ಐಪಿಎಲ್ ಪ್ರೇಮಿಗಳ ಕಾಯುವಿಕೆಗೆ ತೆರೆ ಕಾಣಲಿದೆ. 18ನೇ ವರ್ಷದ ಐಪಿಎಲ್ ಟ್ರೋಫಿ ಗೆದ್ದ ನಂತರ ಬೆಂಗಳೂರಿನಲ್ಲಿ ಐಪಿಎಲ್ 19ನೇ ಆವೃತ್ತಿಗೆ ಅದ್ದೂರಿ ಚಾಲನೆ ಸಿಗಲಿದೆ. ಸಿಲಿಕಾನ್ ಸಿಟಿಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿ ಆಗಲಿವೆ. ಈ ಬಾರಿಯ ಮೆಗಾ ಫೈಟ್ನಲ್ಲಿ ಟ್ರೋಫಿಗಾಗಿ ಒಟ್ಟು 10 ತಂಡಗಳು ಕಣಕ್ಕಿಳಿತಾ ಇದ್ದು ದೇಶದ 13 ಪ್ರಮುಖ ನಗರಗಳಲ್ಲಿ ಪಂದ್ಯಾಟಗಳು ಜರುಗಲಿವೆ. ವಿಶೇಷವಾಗಿ ಕಿಂಗ್ ಕೊಹ್ಲಿ ಮತ್ತು ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರ ಆಟ ನೋಡೋದಕ್ಕೆ ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಇನ್ನು ಸುರಕ್ಷತೆಯ ದೃಷ್ಟಿಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಪೊಲೀಸರ ಭದ್ರಕೋಟೆಯಾಗಿದೆ. ಕಳೆದ ಬಾರಿ ಸಂಭವಿಸಿದ ಕಾಲ್ತುಳಿತದಂತಹ ಘಟನೆಗಳು ಮರುಕಳಿಸದಂತೆ ಪ್ರತಿ ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ಗಳಲ್ಲಿ ಅತ್ಯಾಧುನಿಕ ಎಐ ಕ್ಯಾಮೆರಾಗಳ ಕಣ್ಗಾವಲು ಇರಿಸಲಾಗಿದೆ. ಅಲ್ಲದೆ ಸಂಜೆ 4 ಗಂಟೆಯಿಂದಲೇ ಸ್ಟೇಡಿಯಂನ ಎಲ್ಲಾ ಗೇಟ್ಗಳು ಓಪನ್ ಆಗಲಿದ್ದು ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಹಾಗೂ ಟಿಕೆಟ್ ಇಲ್ಲದೆ ಬರುವವರ ಮೇಲೆ ವಿಭಾಗದ ಡಿಸಿಪಿ ಅಕ್ಷಯ್ ಮಚೀಂದ್ರ ನೇತೃತ್ವದಲ್ಲಿ ಸುಮಾರು 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇದರಲ್ಲಿ 2 ಜಂಟಿ ಪೊಲೀಸ್ ಆಯುಕ್ತರು, 5 ಡಿಸಿಪಿಗಳು, 21 ಎಸಿಪಿಗಳು ಮತ್ತು 200ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳಿದ್ದಾರೆ. ಎಲ್ಲಾ ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ಗಳಲ್ಲಿ ಎಐ ತಂತ್ರಜ್ಞಾನದ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಪ್ರತಿಯೊಬ್ಬರ ಮೇಲೆ ನಿಗಾ ಇಡಲಾಗ್ತಾ ಇದೆ. ಅಹಿತಕರ ಘಟನೆ ತಡೆಯಲು ಕೆಎಸ್ಆರ್ಪಿ
CAR, ಗರುಡ, NSG ಪಡೆ ಹಾಗೂ ಸಿವಿಲ್ ಡಿಫೆನ್ಸ್ ತಂಡಗಳನ್ನು ಸ್ಟೇಡಿಯಂನ ಆಯಕಟ್ಟಿನ ಜಾಗಗಳಲ್ಲಿ ನಿಲ್ಲಿಸಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ IPL ಹಬ್ಬ ಶುರುವಾಗಿದ್ದು ನಮಗೂ ಟಿಕೆಟ್ ಬೇಕು ಅಂತ ವಿಧಾನಸಭೆ ಮತ್ತು ಪರಿಷತ್ನಲ್ಲಿ ಶಾಸಕರು ಪಟ್ಟು ಹಿಡಿದಿದ್ರು. ಅಲ್ಲದೆ ತಮಗೆ ಮಾತ್ರವಲ್ಲದೆ ಕುಟುಂಬದವರಿಗೂ ಟಿಕೆಟ್ ಕೊಡಿಸಿ ಅಂತ ಸ್ಪೀಕರ್ ಬಳಿ ಬೇಡಿಕೆ ಇಟ್ಟಿದ್ರು. ಇದೇ ವಿಚಾರವಾಗಿ ಸಿಎಂ ಮತ್ತು DCM ಕೂಡ KSCA ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ರು. ಇನ್ನು ಶಾಸಕರ ಒತ್ತಾಯಕ್ಕೆ ಮಾಡಿದ RCB ಮ್ಯಾನೇಜ್ಮೆಂಟ್ ಇಂದಿನ ಪಂದ್ಯಕ್ಕೆ ಒಬ್ಬ ಶಾಸಕರಿಗೆ 1+1 ಅಂದರೆ 2 ಟಿಕೆಟ್ ನೀಡುವುದಕ್ಕೆ ಒಪ್ಪಿಕೊಂಡಿದೆ. ಅಷ್ಟೇ ಅಲ್ಲದೆ ಮುಂದಿನ ಪಂದ್ಯಗಳಲ್ಲೂ ಪ್ರತಿ ಶಾಸಕರಿಗೆ 4 ಟಿಕೆಟ್ ನೀಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇಂದಿನ ಹೈ ವೋಲ್ಟೇಜ್ ಪಂದ್ಯವನ್ನು CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ನೇರವಾಗಿ ಕ್ರೀಡಾಂಗಣದಲ್ಲಿ ವೀಕ್ಷಿಸಿ RCB ತಂಡಕ್ಕೆ ಚೀರ್ ಮಾಡಲಿದ್ದಾರೆ. RCB ತಂಡದ ಮಾಜಿ ಮಾಲೀಕ ವಿಜಯ್ ಮಲ್ಯ ಇವತ್ತು ನಡೆಯಲಿರುವ IPL 2026ರ ಮೊದಲ ಪಂದ್ಯಕ್ಕೆ ನಮ್ಮ RCB ತಂಡಕ್ಕೆ ಶುಭಾಶಯ ಕೋರಿದ್ದಾರೆ. ವಿಜಯ್ ಮಲ್ಯ ಎಕ್ಸ್ ಖಾತೆಯ ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. RCB ದಿನ ಬಂದಿದೆ, ಅವರು ನಮ್ಮ ಸಿಂಹಗಳು ಅಂತ ಯಾವುದೇ ಭಯ ಇಲ್ಲದೆ ಧೈರ್ಯದಿಂದ ಆಟವಾಡಬೇಕು ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಕೇವಲ ಇದಷ್ಟೇ ಅಲ್ಲ, ಮೊನ್ನೆಯೂ ಕೂಡ RCB ಬಗ್ಗೆ ಅತ್ಯಂತ ಭಾವನಾತ್ಮಕ ಪೋಸ್ಟ್ ಹಾಕಿದ್ದ ಮಲ್ಯ ತಂಡದ ಮೇಲಿರುವ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಇಂದಿನಿಂದ RCB ಹೈದರಾಬಾದ್ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯ ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. RCB ಟೀಮ್ಗೆ ಆನೇಕಲ್ನಲ್ಲಿ ಸಂತೋಷ್ ಫುಟ್ಬಾಲ್ ಕ್ಲಬ್ನಲ್ಲಿ ಆಟಗಾರರು ಶುಭ ಕೋರಿ ಈ ಸಲವೂ ಕಪ್ ನಮ್ಮದೇ ಅಂತ ಅಭಿಮಾನಿಗಳು ಚೇರ್ ಅಪ್ ಮಾಡಿದ್ದಾರೆ. ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ IPL 2026ರ ಉದ್ಘಾಟನಾ ಪಂದ್ಯದಲ್ಲಿ RCB ಮತ್ತು SRH ತಂಡಗಳು ಸೆಣಸಾಡಲಿವೆ. ಕಳೆದ ಬಾರಿ ಚಾಂಪಿಯನ್ ಆಗಿದ್ದ RCB ತಂಡವು ಈ ಬಾರಿ ಗೆಲುವಿನ ಓಟ ಮುಂದುವರಿಸುವ ನಿರೀಕ್ಷೆಯಲ್ಲಿದೆ. ಕೇವಲ ಬೆಂಗಳೂರು ಮಾತ್ರವಲ್ಲದೆ ಕೋಲಾರ ಸೇರಿದಂತೆ ರಾಜ್ಯಾದ್ಯಂತ RCB ಅಭಿಮಾನಿಗಳು ತಮ್ಮ ನೆಚ್ಚಿನ ತಂಡಕ್ಕೆ ಶುಭ ಹಾರೈಸ್ತಾ ಇದ್ದಾರೆ. ಈ ಸಲವೂ ಕಪ್ ನಮ್ಮದೇ ಎಂಬ ಘೋಷಣೆಗಳು ಎಲ್ಲೆಡೆ ಮೊಳಗ್ತಾ ಇವೆ. ಇಂದಿನಿಂದ ಬಹುನಿರೀಕ್ಷಿತ IPL ಪಂದ್ಯ ಆರಂಭ ಆಗಿದೆ. ಮೊದಲ ಪಂದ್ಯಾವಳಿಯಲ್ಲಿ RCB ವರ್ಸಸ್ SRH ಕಾದಾಟ ನಡೆಯಲಿದ್ದು RCBಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಅಭಿಮಾನಿಗಳು ಶುಭ ಕೋರಿದ್ದಾರೆ. ಈ ವರ್ಷವೂ RCB ಕಪ್ ಗೆಲ್ಲುವ ವಿಶ್ವಾಸ ಇದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲೂ ನಾವಿದ್ದೇವೆ. RCB ತಂಡದಲ್ಲಿ ಬಲಿಷ್ಠ ಆಟಗಾರರಿದ್ದಾರೆ, ಹೀಗಾಗಿ ಟೀಮ್ಗೆ ಆನೆ ಬಲ ಬಂದಿದೆ. ಮೊದಲ ಮ್ಯಾಚ್ ಬೆಂಗಳೂರಿನಲ್ಲಿ ನಡೀತಾ ಇದೆ, ತುಂಬಾ ಖುಷಿಯಾಗಿದೆ ಅಂತ ಅಭಿಮಾನಿಗಳು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. franchise team, but RCB ಇದು ಮೊದಲನೇ ಮ್ಯಾಚ್, ಸೊ ಐ ಥಿಂಕ್ ದೇ ವಿಲ್ ಗಿವ್ ಅ ಗುಡ್ ಸ್ಟಾರ್ಟ್. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು, ಟಾಮ್ ಬೆಥೆಲ್ ಅವರಾಗಿರ್ಬೋದು, ಅವರು ಕೂಡ ಟೀಮ್ ಅಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಅಂಡ್ ಈವನ್ ವಿರಾಟ್ ಕೊಹ್ಲಿ ಅವರು ಕೂಡ ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ ಅಂತ ನಮ್ಗೆ ತುಂಬಾ ವಿಶ್ವಾಸ ಇದೆ. ಅಂಡ್ ದಿಸ್ ವಿಲ್ ಬಿ ಅ ಫಸ್ಟ್ ಮ್ಯಾಚ್. ಐ ಥಿಂಕ್ ಟಾಸ್ ಬೌಲಿಂಗ್ ತಗೊಂಡ್ರೆ ಒಳ್ಳೇದು. 18 ವರ್ಷಗಳಿಂದ ಏನ್ ಸಪೋರ್ಟ್ ಮಾಡಿದೀವೋ ಮೊದಲನೇ ಬಾರಿ ಗೆದ್ದಿದ್ದಾರೆ ಕಪ್ನ. ಈ ಮುಂದೇನು ಅದೇ ರೀತಿ ನಾವು ಸಪೋರ್ಟ್ ಮಾಡ್ತೀವಿ. ಈ ಸಾರಿನೂ ನಮ್ದೇ ಕಪ್ಪು, ಈ ಸಲ ನಮ್ದೇ ಕಪ್ಪು. ಯಾವ ರೀತಿ ಸಪೋರ್ಟ್ ಇದೆಯೋ ಅದೇ ರೀತಿ ನಾವು ಮುಂದೇನು ಸಪೋರ್ಟ್ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ನಮ್ಮವರೇ ಗೆಲ್ತಾರೆ. RCB ಅಭಿಮಾನಿಯಾಗಿ ಅಫ್ಕೋರ್ಸ್ ಐ ಆಮ್ ಬಿಗ್ ಫ್ಯಾನ್ ಆಫ್ RCB as well as CSK as well. IPL ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದ್ದು RCB ತಂಡದ ಮೊದಲ ಪಂದ್ಯದ ಸಂಭ್ರಮ ನಾಡಿನೆಲ್ಲೆಡೆ ಮನೆ ಮಾಡಿದೆ. ಯಾದಗಿರಿ ಜಿಲ್ಲೆಯಲ್ಲೂ RCB ಫ್ಯಾನ್ಸ್ ಅಬ್ಬರ ಜೋರಾಗಿದ್ದು ಕೇಕ್ ಕತ್ತರಿಸಿ ಬ್ಯಾನರ್ ಹಾಕಿ ತಂಡಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಹಣಾಹಣಿಯನ್ನ ವೀಕ್ಷಿಸಲು ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. IPL 2026ರ ಉದ್ಘಾಟನಾ ಪಂದ್ಯದಲ್ಲಿ ಇಂದು RCB ಮತ್ತು SRH ತಂಡಗಳು ಮುಖಾಮುಖಿಯಾಗಲಿದೆ. ಬೆಂಗಳೂರು ಮಾತ್ರವಲ್ಲದೆ ವಿಜಯಪುರ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಅಭಿಮಾನಿಗಳು ತಮ್ಮ ನೆಚ್ಚಿನ ತಂಡಕ್ಕೆ ಶುಭ ಕೋರ್ತಾ ಇದ್ದಾರೆ. ಈ ಸಲವೂ ಕಪ್ ನಮ್ಮದೇ ಎಂಬ ಅಭಿಮಾನಿಗಳು ಘೋಷಣೆ ಕೂಗ್ತಾ ಇದ್ದಾರೆ. ಈ ಬಾರಿ ರಜತ್ ಪಟ್ಟಿದಾರ್ RCB ತಂಡವನ್ನು ಮುನ್ನಡೆಸ್ತಾ ಇದ್ದು ವಿರಾಟ್ ಕೊಹ್ಲಿ ಅವರ ಉಪಸ್ಥಿತಿ ತಂಡಕ್ಕೆ ಆನೆ ಬಲ ತಂದಿದೆ. ಕ್ರೇಜ್ ಈ ವರ್ಷ ಅದೇ ಕ್ರೇಜ್ ಇದೆ. ಲಾಸ್ಟ್ ಇಯರ್ ನಾವು IPL ಗೆದ್ದಿದ್ದೀವಿ, ಈ ಸರಿನೂ ಕಪ್ ನಮ್ದು RCB ಆಗುದು. ಯಾಕಂದ್ರೆ ವಿರಾಟ್ ಕೊಹ್ಲಿ RCB ಅವರಿಗೆ ಗೆಲ್ಲುತ್ತಾ ಇರ್ತಾನೆ, RCB ಗೆಲ್ತಾ ಇರ್ತದೆ ಸರ್. ಫಸ್ಟ್ ಮಾತಿನಲ್ಲಿ ಹೇಳ್ಬೇಕಂದ್ರೆ ನಮ್ಮ RCB ತಂಡ ಏನಿದೆ ಬಹಳ ಸ್ಟ್ರಾಂಗ್ ಆಗಿದೆ. ಆಮೇಲೆ ಜೇಕಬ್ ಬೆಥೆಲ್, ವಿರಾಟ್ ಕೊಹ್ಲಿ, ಆಮೇಲೆ
ಸಿಲಿಕಾನ್ ಸಿಟಿಯಲ್ಲಿ IPL ಫೀವರ್ ಶುರುವಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು RCB ಮೊದಲ ಪಂದ್ಯ ಆಡ್ತಿದೆ. ಫ್ಯಾನ್ಸ್ ಎಲ್ಲರೂ ಈ ಸಲ ಕಪ್ ನಮ್ಮದೇ ಅಂತ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಆದರೆ ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಒಂದು ಮನೆಯಲ್ಲಿ ಮಾತ್ರ ಇವತ್ತಿಗೂ ಸೂತಕದ ಛಾಯೆ ಆವರಿಸಿದೆ. ಕಳೆದ ಬಾರಿ RCB ಪಂದ್ಯದ ವೇಳೆ ನಡೆದ ಕಾಲ್ತುಳಿತದಲ್ಲಿ ಚಿಂತಾಮಣಿಯ ಇಬ್ಬರು ಯುವಕರು ಬಲಿಯಾಗಿದ್ರು. ಅದರಲ್ಲಿ ಕುರುಟಹಳ್ಳಿ ಗ್ರಾಮದ ಶ್ರವಣ್ ಕೂಡ ಒಬ್ಬ. ಮಗನನ್ನ ಕಳೆದುಕೊಂಡ ದಿನದಿಂದ ಶ್ರವಣ್ ಮನೆಯಲ್ಲಿ ಕತ್ತಲು ಆವರಿಸಿದೆ. ಇವತ್ತಿಗೂ ಆ ಮನೆಯವರು ಕಣ್ಣೀರಿನಲ್ಲೇ ಕೈ ತೊಳಿತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ತಮ್ಮ ನೋವು ಹಂಚಿಕೊಂಡ ಕುಟುಂಬಸ್ಥರು ವ್ಯವಸ್ಥೆಯ ಲೋಪಕ್ಕೆ ಮಗ ಬಲಿಯಾದ ಅಂತ ಕಣ್ಣೀರಿಟ್ಟಿದ್ದಾರೆ. ಅವರು ಆಸರ ಇದು ಕೊಡ್ತೀರಿ, ನಾವು ದುಡ್ಡು ಕೊಡ್ತೀರಿ ಅಂದೇಳಿದ್ರು ಅವತ್ತು. ಅದು ಇಲ್ಲ, ಏನೂ ಇಲ್ಲ. ಅವನೆಲ್ಲ ಎಂದರೂ ಬಿಡದೆ ಕಿಡ್ನಾಪ್ ಮಾಡಿದ್ರು. ಈ ವೇಳೆ ಬೇಕಾದವನು ಇವನಲ್ಲ ಅಂತ ತಿಳಿದ ಬಳಿಕ ಬಿಟ್ಟು ಹೋಗಿದ್ದಾರೆ. ಇನ್ನು ಘಟನೆ ಸಂಬಂಧ ಕಿಡ್ನಾಪರ್ಸ್ ವಿರುದ್ಧ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿಕೊಂಡು ಕಿಡ್ನಾಪ್ ಗ್ಯಾಂಗ್ ಆಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿಗಳ ದರ್ಬಾರ್ ಹೆಚ್ಚಾಗಿದೆ. ಐತಿಹಾಸಿಕ ಕರಗ ಉತ್ಸವದಲ್ಲಿ ರೌಡಿಗಳು ಕೈನಲ್ಲಿ ಟೂಲ್ಸ್ ಹಿಡಿದು ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿ ಮಾಡಿ ಮಾರಕಾಸ್ತ್ರಗಳನ್ನು ಹಿಡಿದು ಕರಗ ಉತ್ಸವ ವೇಳೆ ಬಾರಿಸೋ ಸಂಗೀತಕ್ಕೆ ಕೈಯಲ್ಲಿ ಮಚ್ಚು ಹಿಡಿದು ರೌಡಿ ಶೀಟರ್ ಕ್ಯಾಟ್ ನಂದೀಶ್ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಈ ವೇಳೆ ರೌಡಿ ಶೀಟರ್ ಶಿಷ್ಯ ಸೇರಿ ಟೀಮ್ ಡ್ಯಾನ್ಸ್ ಮಾಡಿರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬೀದರ್ನ RTO ಇನ್ಸ್ಪೆಕ್ಟರ್ ವಿರುದ್ಧ ಹಣ ವಸೂಲಿ ಆರೋಪ ಕೇಳಿ ಬಂದಿದೆ. RTO ಇನ್ಸ್ಪೆಕ್ಟರ್ ಅನಂತರಾಮು ವಾಹನ ಚಾಲಕರಿಂದ ಹಣ ವಸೂಲಿ ಮಾಡ್ತಿರೋ ವಿಡಿಯೋ ವೈರಲ್ ಆಗ್ತಿದೆ. ಬೀದರ್ ಭಾಲ್ಕಿ ರಸ್ತೆಯಲ್ಲಿ ರಾತ್ರಿ ವೇಳೆ ಚಾಲಕರಿಂದ ಜೀಪಿನಲ್ಲಿ ಕುಳಿತುಕೊಂಡೇ ದಾಖಲೆ ಪರಿಶೀಲಿಸುವ ನೆಪದಲ್ಲಿ ಹಣ ವಸೂಲಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ಸ್ಪೆಕ್ಟರ್ ಸಮ್ಮುಖದಲ್ಲೇ ವಾಹನ ಚಾಲಕರಿಂದ ಗುರು ಎಂಬ ವ್ಯಕ್ತಿ ಹಣ ಪಡೆದು ಇನ್ಸ್ಪೆಕ್ಟರ್ಗೆ ಕೊಡ್ತಾ ಇದ್ದಾರೆ. ಏನೋ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ವಿರುದ್ಧ ಹೊಡೆದು ಬರ್ಬರ ಹತ್ಯೆ ಮಾಡಿರುವ ಘಟನೆ ಬಾಗಲಕೋಟೆಯ ಗದ್ದನಕೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಕಾರಿನಲ್ಲಿ ಬಂದು 46 ವರ್ಷದ ಸಂಗಪ್ಪ ನಾಲತಬಾಡ ಎಂಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೊಲೆ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಇನ್ನು ಸ್ಥಳಕ್ಕೆ ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಹಾಗೂ ಬೇಳಗಿ ಶಾಸಕ GT ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸಂಬಂಧ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಲ್ಫ್ ರಾಷ್ಟ್ರಗಳ ಮಧ್ಯೆ ರಣಭೀಕರ ದಾಳಿ ಮುಂದುವರೆದಿದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ ಇರಾನ್ ಬಿಗ್ ಶಾಕ್ ಕೊಟ್ಟಿದೆ. ಅಮೆರಿಕದ ಇಂಧನ ತುಂಬುವ 4 ಏರ್ ಕ್ರಾಫ್ಟ್ಗಳನ್ನು ಧ್ವಂಸ ಮಾಡಿದೆ. ಅಷ್ಟೇ ಅಲ್ಲದೆ US ವಾಯುಪಡೆಯ KC-135 ಟ್ಯಾಂಕರ್ ಏರ್ ಕ್ರಾಫ್ಟ್ ಉಡಿಸ್ ಮಾಡಿದ್ದು ಅಮೆರಿಕದ 12ಕ್ಕೂ ಹೆಚ್ಚು ಸೈನಿಕರ ಈ ದಾಳಿಯಿಂದ ಗಂಭೀರ ಗಾಯ ಆಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ಕಿಚ್ಚು ಒಂದು ತಿಂಗಳಾದರೂ ಆರ್ತಾ ಇಲ್ಲ. ಇರಾನ್ನ ಶಸ್ತ್ರಾಸ್ತ್ರ ಸಂಗ್ರಹಗಾರ ಮತ್ತು ಪರಮಾಣು ಘಟಕಗಳ ಮೇಲೆ ಇಸ್ರೇಲ್ ಭೀಕರ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಅತಿ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಅಂತ ಇರಾನ್, ಇಸ್ರೇಲ್ ಮತ್ತು ಅಮೆರಿಕಾಗೆ ಎಚ್ಚರಿಕೆಯನ್ನು ನೀಡಿದೆ. ಈ ಯುದ್ಧದ ಕಾರ್ಮೋಡದ ನಡುವೆಯೇ ಭಾರತದತ್ತ 2 ಬೃಹತ್ ಪೆಟ್ರೋಲ್ ಹಡಗುಗಳು ಬರ್ತಿವೆ. ಹರ್ಮುಜ್ ಜಲಸಂಧಿಯ ಅಪಾಯಕಾರಿ ಮಾರ್ಗದಲ್ಲಿ ಈ ಹಡಗುಗಳು ಸಾಗಬೇಕಿದೆ. ಈ ಹಡಗುಗಳನ್ನು ಸುರಕ್ಷಿತವಾಗಿ ತರಲು ಭಾರತೀಯ ನೌಕಾಪಡೆ ಈಗ ರಂಗ
ಸಿಲಿಂಡರ್ ಕೊರತೆ ಮುಂದುವರೆದಿದ್ದು ಗ್ರಾಹಕರಿಗೆ ಸಮರ್ಪಕವಾಗಿ ತಿಂಡಿ ಊಟ ಕೊಡಲಾಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ರಾಯಚೂರಿನ ಲಕ್ಷ್ಮೀ ವೆಂಕಟೇಶ್ವರ ಲಿಂಗಾಯತ ಖಾನಾವಳಿಯಲ್ಲಿ ಗ್ಯಾಸ್ ಸಮಸ್ಯೆ ಎದುರಾಗಿದ್ದು ಸೌದೆ ಒಲೆ ಮೂಲಕ ಅತಿ ಕಡಿಮೆ ಪ್ರಮಾಣದ ಅಡುಗೆ ತಯಾರಿಸುತ್ತಿದ್ದೇವೆ. ಒಲೆ ಹಚ್ಚಲು 10 ರಿಂದ 15 ನಿಮಿಷ ಬೇಕು. ಗ್ಯಾಸ್ ಇದ್ರೆ ಅಡುಗೆ ಬೇಗ ತಯಾರಿಸಬಹುದು. ಪೂರಿ, ಇಡ್ಲಿ, ಉಪ್ಪಿಟ್ಟು ಸೇರಿ 5-6 ಐಟಂಗಳು ಪೈಕಿ ಬರೀ ಒಗ್ಗರಣೆ ಮಂಡಕ್ಕಿ ಮಾತ್ರ ಮಾಡಿಕೊಡಲಾಗ್ತಾ ಇದೆ. ಇದರಿಂದ ನಮಗೆ ಬಾಡಿಗೆ ಕಟ್ಟಲು ಸಾಧ್ಯ ಆಗುವುದಿಲ್ಲ ಅಂತ ಹೋಟೆಲ್ ಮಾಲಕಿ ರೇಣುಕಾ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಕ್ಕರೆಬೈಲು ಆನೆ ಬಿಡಾರಕ್ಕೂ ವಾರ್ ಬಿಸಿ ತಟ್ಟಿದೆ. ಗ್ಯಾಸ್ ಕೊರತೆಯಿಂದ ಆನೆ ಬಿಡಾರ ಸಿಬ್ಬಂದಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಪ್ರಸ್ತುತ ಬಿಡಾರದಲ್ಲಿರುವ 24 ಆನೆಗಳಿಗೆ ನಿತ್ಯದ ಆಹಾರ ಬೇಯಿಸಿ ಕೊಡಬೇಕು. ಈ ಹಿನ್ನೆಲೆ ಆನೆಗಳಿಗೆ ಆಹಾರ ಬೇಯಿಸಲು ಸೌದೆ ಬಳಸಿ 40 ಕೆಜಿ ರಾಗಿ, 60 ಕೆಜಿ ಉರುಳಿ ಹಾಗೂ 20 ಕೆಜಿ ಅಕ್ಕಿ ಬೇಯಿಸಿ ಮುದ್ದೆ ತಯಾರಿಸಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಕಿಚ್ಚು ಈಗ ವಿಜಯನಗರಕ್ಕೂ ತಟ್ಟಿದೆ. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯನ್ನ ಖಂಡಿಸಿ ಹರಪನಹಳ್ಳಿಯಲ್ಲಿ ಕಾಂಗ್ರೆಸ್ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದೆ. ಕೈನಾಯಕಿ ವೀಣಾ ಮಹಾಂತೇಶ್ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ಖಾಲಿ ಸಿಲಿಂಡರ್ಗಳನ್ನು ಪ್ರದರ್ಶಿಸಲಾಯಿತು. ಯುದ್ಧದ ನೆಪದಲ್ಲಿ ಗ್ಯಾಸ್ ಮತ್ತು ತೈಲದ ಅಭಾವ ಸೃಷ್ಟಿಯಾಗ್ತಿದೆ ಅಂತ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. ನಮಗೆ ಯುದ್ಧ ಬೇಡ, ಶಾಂತಿ ಬೇಕು ಅಂತ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ರಸ್ತೆಯಲ್ಲೇ ಸೌದೆ ಒಲೆ ಹಚ್ಚಿ ಅಡುಗೆ ಮಾಡುವ ಮೂಲಕ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದರು. ಜನಸಾಮಾನ್ಯರು ಕೈಗೆಟುಕುವ ದರದಲ್ಲಿ ಮತ್ತು ಸಕಾಲಕ್ಕೆ ಗ್ಯಾಸ್ ಸಿಗುವಂತಾಗಬೇಕು ಅಂತ ಆಗ್ರಹಿಸಿದ ಕಾಂಗ್ರೆಸ್ ಕೇಂದ್ರದ ಧೋರಣೆಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿತು. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗಿರುವ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಕಡೋಲಿ ಹಾಗೂ ಕಟ್ಟಣಬಾವಿ ಜನರು ಪರಿಹಾರ ಕಂಡುಕೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗದೆ 500ಕ್ಕೂ ಹೆಚ್ಚು ಮನೆಯಲ್ಲಿ ಕೇವಲ 4 ಬುಟ್ಟಿ ಸಗಣಿಯಲ್ಲಿ 1 ದಿನದ ಅಡುಗೆ ಮಾಡುತ್ತಿದ್ದಾರೆ. ಹೊಗೆ ರಹಿತ ಒಲೆಗೆ ಗೋಬರ್ ಗ್ಯಾಸ್ ಉತ್ತಮವಾಗಿದೆ. 2 ದನ ಕರುಗಳಿದ್ರೆ ಸಾಕು, ಅವುಗಳ ಸಗಣಿ ಬಳಸಿಕೊಂಡು ಅಡುಗೆ ಮಾಡಬಹುದು. ಇದರಿಂದ ಹಣ ಉಳಿತಾಯ ಆಗುತ್ತೆ ಹಾಗೂ ಸ್ಫೋಟವಾಗುವ ಆತಂಕ ಇರೋದಿಲ್ಲ ಅಂತ ಜನರು ಗೋಬರ್ ಗ್ಯಾಸ್ ಮೊರೆ ಹೋಗಿದ್ದಾರೆ. ಶಾಲಾ ಬಸ್ ಹಾಗೂ ಖಾಸಗಿ ಬಸ್ ಮುಖಾಮುಖಿ ಡಿಕ್ಕಿಯಾಗಿರುವ ಘಟನೆ ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿ ನಡೆದಿದೆ. ರಸ್ತೆ ಕ್ರಾಸ್ ಮಾಡುತ್ತಿದ್ದ ಶಾಲಾ ಬಸ್ಗೆ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ಖಾಸಗಿ ಬಸ್ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಮದ್ದೂರು ಪಟ್ಟಣದ ಮರಿಯಪ್ಪ ಶಾಲಾ ಬಸ್ನಲ್ಲಿದ್ದ ಸುಮಾರು 17 ಮಕ್ಕಳಿಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತದ ಭೀಕರತೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಮದ್ದೂರು ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಗಲಕೋಟೆಯಲ್ಲಿ ಆಂಬ್ಯುಲೆನ್ಸ್ ಹಾಗೂ ಕಾರಿನ ನಡುವೆ ಡಿಕ್ಕಿಯಾಗಿದ್ದು ಅಪಘಾತದ ರಭಸಕ್ಕೆ ರೋಗಿ ಇದ್ದ ಆಂಬ್ಯುಲೆನ್ಸ್ ಉರುಳಿ ಬಿದ್ದಿರುವ ಘಟನೆ ನವನಗರದ ಕೆಎಸ್ಆರ್ಟಿಸಿ ಸರ್ಕಲ್ ಬಳಿ ನಡೆದಿದೆ. ಜಿಲ್ಲಾಸ್ಪತ್ರೆ ಕಡೆಗೆ ಹೊರಟಿದ್ದ ಆಂಬ್ಯುಲೆನ್ಸ್ಗೆ ಕಾಳಿದಾಸ ವೃತ್ತದ ಕಡೆ ಹೋಗ್ತಾ ಇದ್ದಂಥ ಕಾರ್ ಡಿಕ್ಕಿಯಾಗಿದೆ. ಈ ವೇಳೆ ಆಂಬ್ಯುಲೆನ್ಸ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯರು ಅವರನ್ನು ರಕ್ಷಣೆ ಮಾಡಿದ್ದಾರೆ. ಈ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸ್ಥಳಕ್ಕೆ ಬಾಗಲಕೋಟೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಕಸ್ಮಿಕವಾಗಿ ಕಾಲು ಜಾರಿ ಕೆರೆಗೆ ಬಿದ್ದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆ ಸಮೀಪದ ಬರುವೆ ಗ್ರಾಮದಲ್ಲಿ ನಡೆದಿದೆ. 16 ವರ್ಷದ ತಾಹಿರ್ ಹುಸೇನ್ ಗದ್ದೆಯೊಳಗಿನ ಕೆರೆಯ ಹತ್ತಿರ ಹೋಗ್ತಾ ಇದ್ದಾಗ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾರೆ. ಈಗಾಗಲೇ ಮೃತ ವಿದ್ಯಾರ್ಥಿ ಎಸ್ಎಸ್ಎಲ್ಸಿಯ 3 ವಿಷಯದ ಪರೀಕ್ಷೆಯನ್ನು ಬರೆದಿದ್ದಾರೆ. ಇನ್ನು ಘಟನೆ ಸಂಬಂಧ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಸ್ತೆಯಲ್ಲಿ ಹೋಗುತ್ತಿದ್ದ ಲಾರಿ ನಿಯಂತ್ರಣ ತಪ್ಪಿ ಪಕ್ಕದಲ್ಲೇ ನಿಲ್ಲಿಸಿದ್ದ ಕಾರಿಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಈ ಭೀಕರ ದೃಶ್ಯ ಸಮೀಪದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಲಾರಿ ಪಲ್ಟಿಯಾಗುವ ವೇಳೆ ಪಕ್ಕದಲ್ಲೇ ಇದ್ದ 2 ಬೈಕ್ ಸವಾರರು ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಲಾರಿಯಲ್ಲಿ ಲೋಡ್ ಮಾಡಲಾಗಿದ್ದ ಗ್ಯಾಸ್ ಸಿಲಿಂಡರ್ಗಳಿದ್ದರಿಂದ ಸ್ಫೋಟ ಸಂಭವಿಸಬಹುದೆಂಬ ಆತಂಕ ಸ್ಥಳದಲ್ಲಿ ಮನೆ ಮಾಡಿತ್ತು. ಕೂಡಲೇ ಎಚ್ಚೆತ್ತುಕೊಂಡ ಸಿಬ್ಬಂದಿ ಮತ್ತು ಪೊಲೀಸರು ಯಾವುದೇ ಗ್ಯಾಸ್ ಸೋರಿಕೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಈ ಅಪಘಾತದಲ್ಲಿ ಲಾರಿ ಚಾಲಕನಿಗೆ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹುಸಿ ಬಾಂಬ್ ಸಂದೇಶ ನೀಡಿ ಆತಂಕ ಸೃಷ್ಟಿಸ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಮೈಸೂರಿನಲ್ಲಿ ಅಡಗಿ ಕುಳಿತಿದ್ದ ನಿಗೂಢವಾಗಿ ಸರ್ಕಾರಿ ಕಚೇರಿಗಳು, ಶಾಲಾ ಕಟ್ಟಡಗಳು ಹಾಗೂ ನ್ಯಾಯಾಲಯಗಳಿಗೆ ಬಾಂಬ್ ಸ್ಫೋಟವಾಗುವ ಬೆದರಿಕೆ ಸಂದೇಶ ರವಾನಿಸಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇದ್ದಂಥ ಆರೋಪಿ ಶ್ರೀನಿವಾಸ್ ಎಂಬಾತನನ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಕುಳಿತು ಕಾರ್ಯಾಚರಣೆ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕ ಹಿನ್ನೆಲೆ ದೆಹಲಿ ಪೊಲೀಸರು ಮೈಸೂರಿಗೆ ಬಂದು ದಿಢೀರ್ ದಾಳಿ ನಡೆಸಿ ಆರೋಪಿಯನ್ನು ಅರೆಸ್ಟ್ ಮಾಡಿಕೊಂಡು ಹೆಚ್ಚಿನ ವಿಚಾರಣೆಗೆ ದೆಹಲಿಗೆ ಕರೆದೊಯ್ಯಲಿರುವ ಪೊಲೀಸರು ಆರೋಪಿ ಮನೆಯಲ್ಲಿದ್ದ ಹಲವು ಸಿಮ್ಗಳು ಹಾಗೂ ಲ್ಯಾಪ್ಟಾಪ್ ಸೀಸ್ ಮಾಡಿದ್ದಾರೆ.
ಬೈಕ್ ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ 3 ವಿದ್ಯಾರ್ಥಿಗಳು ಮೃತಪಟ್ಟಿರುವ ಘಟನೆ ನೆಲಮಂಗಲದ ಮರೂರು ಹ್ಯಾಂಡ್ ಪೋಸ್ಟ್ ಬಳಿ ನಡೆದಿದೆ. 3 ಸ್ನೇಹಿತರು ಸೇರಿ ಮಾವಳ್ಳಿ ಬಿರಿಯಾನಿ ತಿನ್ನಲೆಂದು ಜಾಲಿ ರೈಡ್ ಹೋಗ್ತಿದ್ದ ವೇಳೆ ಅಪಘಾತ ಸಂಭವಿಸಿ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ಆಚಾರ್ಯ ಮತ್ತು ಸಪ್ತಗಿರಿ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಓದುತ್ತಿದ್ದ ಮನೋಜ್, ಅಭಿ, ನವೀನ್ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಬಂಧ ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ತಾಲೂಕಿನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಅಂದಾಜು 48 ಕೆಜಿಗೂ ಹೆಚ್ಚು ಸಿಂಥೆಟಿಕ್ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಹುಣಸೂರು ತಾಲೂಕಿನ ದಾಸನಪುರ ರತ್ನಪುರಿ ಮಾರ್ಗ ಮಧ್ಯೆ ಇರುವ ತೋಟವೊಂದರ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ತೋಟವು ಇರ್ಫಾನ್ ಎಂಬುವವರಿಗೆ ಸೇರಿದ್ದಾಗಿದ್ದು ಸದ್ಯ ಪೊಲೀಸರು ಇರ್ಫಾನ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ದಾಳಿಯ ವೇಳೆ ಕೆಲ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದು ಅವರ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಅಕ್ರಮವಾಗಿ ಚಿಲ್ಲರೆ ಅಂಗಡಿಗಳಿಗೆ ಪ್ರತಿದಿನ ಎಂಎಸ್ಐಎಲ್ ಮದ್ಯದ ಮಳಿಗೆ ಮದ್ಯವನ್ನ ನೀಡ್ತಾ ಇದೆ ಅಂತ ಆರೋಪಿಸಿ ಕುಂಬಾರಹಳ್ಳಿ ಗ್ರಾಮದ ಶ್ರೀ ಶಕ್ತಿ ಸಂಘದ ಮಹಿಳೆಯರು ಪ್ರತಿಭಟನೆ ನಡೆಸಿದರು. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಸಾಕ್ಷಿಹಳ್ಳಿ ಗ್ರಾಮದಲ್ಲಿರುವ ಎಂಎಸ್ಐಎಲ್ ಮದ್ಯದ ಮಳಿಗೆಯು ಅಧಿಕೃತ ಸಮಯ ಬೆಳಗ್ಗೆ 10:30ಕ್ಕೆ ಆರಂಭವಾಗಬೇಕಿದ್ರು ಹಣದಾಸೆಗೆ ಅದಕ್ಕೂ ಮುನ್ನವೇ ಗ್ರಾಮದ ಸಣ್ಣ ಪುಟ್ಟ ಚಿಲ್ಲರೆ ಅಂಗಡಿಗಳಿಗೆ ಇಲ್ಲಿಂದ ಮದ್ಯ ಸರಬರಾಜಾಗ್ತಾ ಇದೆ ಅಂತ ಆರೋಪಿಸಿ ಮಹಿಳೆಯರು ಮಳಿಗೆಯಲ್ಲಿದ್ದವರನ್ನ ತರಾಟೆಗೆ ತೆಗೆದುಕೊಂಡ್ರು. ಬೆಳ್ಳಂಬೆಳಗ್ಗೆಯೇ ಮದ್ಯ ಸಿಗ್ತಾ ಇರೋದ್ರಿಂದ ಕೂಲಿ ಕಾರ್ಮಿಕರು ಮತ್ತು ಯುವಕರು ಮದ್ಯದ ವ್ಯಸನಿಗಳಾಗ್ತಾ ಇದ್ದಾರೆ. ಇದರಿಂದ ಗ್ರಾಮದಲ್ಲಿ ಶಾಂತಿ ಹಾಳಾಗ್ತಾ ಇದ್ದು ಬಡ ಕುಟುಂಬಗಳು ಬೀದಿಗೆ ಬರ್ತಾ ಇವೆ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಬಿಎ ರಚನೆಯಾದ ನಂತರ ಮೊದಲ ಬಾರಿಗೆ 5 ಪ್ರತ್ಯೇಕ ಪಾಲಿಕೆಗಳಿಗೆ ಬಜೆಟ್ ಮಂಡನೆ ಆಗ್ತಾ ಇದ್ದು ಇಂದು ಪ್ರಮುಖ 3 ಪಾಲಿಕೆಗಳ ಆಯವ್ಯಯ ಮಂಡನೆ ಆಗಲಿದೆ. ಇಂದು ಉತ್ತರ, ಪಶ್ಚಿಮ ಮತ್ತು ದಕ್ಷಿಣ ಪಾಲಿಕೆಗಳ ಬಜೆಟ್ ಅನ್ನ ಆಯುಕ್ತರು ಮಂಡಿಸಿದ್ದಾರೆ. ನಿನ್ನೆಯಷ್ಟೇ 2 ಪಾಲಿಕೆಗಳ ಬಜೆಟ್ ಮಂಡನೆಯಾಗಿತ್ತು. ಆದಾಯ ಕ್ರೋಢೀಕರಣದ ಹೆಸರಿನಲ್ಲಿ ಹೊಸ ಖಾತೆಗಳಿಗೆ 2% ಹೆಚ್ಚುವರಿ ಹೊರೆ ನೀಡಲಾಗಿದೆ. ಅಲ್ಲದೆ ಮಾರ್ಗದರ್ಶಿ ಮೌಲ್ಯಾಂಕ ಶುಲ್ಕವನ್ನು 5% ಏರಿಕೆ ಮಾಡಲಾಗಿದೆ. ಕಳೆದ 6 ವರ್ಷಗಳಿಂದ ಚುನಾಯಿತ ಕಾರ್ಪೊರೇಟರ್ಗಳಿಲ್ಲದ ಕಾರಣ ಜನಪ್ರತಿನಿಧಿಗಳ ಅನುಪಸ್ಥಿತಿಯಲ್ಲಿ ಅಧಿಕಾರಿಗಳೇ ಈ ಬಾರಿಯೂ ಬಜೆಟ್ ಮಂಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತಿವೆ. ಆದರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೂಡಲಗಿಯಲ್ಲಿ ಶಿಕ್ಷಣ ಇಲಾಖೆಯ ಸಿಬ್ಬಂದಿಯ ಬೇಜವಾಬ್ದಾರಿತನ ಪರಾಕಾಷ್ಠೆ ತಲುಪಿದೆ. ಮಕ್ಕಳ ಭವಿಷ್ಯ ನಿರ್ಧರಿಸುವ ಉತ್ತರ ಪತ್ರಿಕೆಗಳನ್ನು ಯಾವುದೇ ಭದ್ರತೆ ಇಲ್ಲದೆ ಬೈಕ್ನಲ್ಲಿ ಸಾಗಿಸುವ ಮೂಲಕ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಪರೀಕ್ಷಾ ಸಿಟ್ಟಿಂಗ್ ಸ್ಕ್ವಾಡ್ ಆಗಿದ್ದ ಎಸ್ಆರ್ ಬೆಳಗಲಿ ಮತ್ತು ಡಿ ದರ್ಜೆ ಎಂಬ ನೌಕರರು ಈ ನಿಯಮ ಬಾಹಿರ ಕೃತ್ಯ ಎಸಗಿದ್ದಾರೆ. ಪ್ರಶ್ನೆ ಪತ್ರಿಕೆಗಳನ್ನು ತರುವಾಗ ಇರುವ ಬಿಗಿ ಪೊಲೀಸ್ ಭದ್ರತೆ ಉತ್ತರ ಪತ್ರಿಕೆಗಳನ್ನು ಸಾಗಿಸುವಾಗ ಯಾಕಿಲ್ಲ ಅನ್ನೋ ಸಾರ್ವಜನಿಕರಲ್ಲಿ ಪ್ರಶ್ನೆ ಇದ್ದೇ ಇದೆ. ಮಣ್ಣು ತುಂಬಿದ್ದ ಬಕೆಟ್ ಬಿದ್ದು ಕಾರ್ಮಿಕ ಮೃತಪಟ್ಟಿರುವ ಘಟನೆ ಮಂಗಳೂರಿನ ಉಳ್ಳಾಲ ತಾಲೂಕಿನ ಕುತ್ತಾರ್ ವ್ಯಾಪ್ತಿಯಲ್ಲಿ ನಡೆದಿದೆ. ಹೊಸ ಬಾವಿ ತೆಗಿತಾ ಇದ್ದ ವೇಳೆ 30 ಅಡಿ ಎತ್ತರದಿಂದ ಕ್ರೇನ್ ಕೊಕ್ಕೆಯಿಂದ ನೇರವಾಗಿ ಕಾರ್ಮಿಕನ ತಲೆ ಮೇಲೆ ಕಬ್ಬಿಣದ ಬಕೆಟ್ ಬಿದ್ದಿದ್ದು ದುರಂತದಲ್ಲಿ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಮಲ್ಲಾಪುರದ ನಿವಾಸಿ ಕಾರ್ಮಿಕ ಶಿವಕುಮಾರ್ ಮೃತ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.